ಹೇ ರಾಮಗುಂಡ ಅವಚ್ಚಿ ಬದಾಯ್ತು ಇವ್ ಪ್ರಭಾಕರ ಅಲ್ಲೇ ಇದ್ದಾನೆ. ಬರ್ತಾ ನೋಡ್ಲಾ ಹಸ್ರಿಗೆ ಆಮೇಲೆ ಪ್ರಭಾಕರ ಸಿಕ್ಕೇ ಬಿದ್ದು ಅನ್ಕೊಳು. ಆಮೇಲೆ ಅವನೆಲ್ಲ ಸಿಕ್ಕೇ ಬಿದ್ರೆ ನಾವೆಲ್ಲ ಸಿಕ್ಕೇ ಬಿಡ್ಬೇಕಾಗುತ್ತೆ. ಹೇಳ ಅವನೆಲ್ಲ ಸೈಡಿಗಾದ್ರೂ ಹೋಗಿ ಹೇಳ. ಇಲ್ಲ ಪ್ರಭಾಕರ ಹೆಂಗೋ ಪುಟ್ಟಿನ್ಗೆ ಹೋಗಿ ಬಚ್ಚಿಕೊಂಡ್ಬಿಟ್ಟ ಕಣ ರಾಮು. ಹೆಂಗೋ ತಪ್ಪಿಸ್ಕೊಂಡ್ಬಿಟ್ಟ ಅವಜ್ಜಿಂದ. ಹೆಂಗೋ ಬಿಡತ್ತ, ಒಳ್ಳೆ ಕೆಲಸ ಆಯಿತು. ನಾನೆಲ್ಲಿ ಸಿಕ್ಕೇ ಬಿದ್ನು ಅಂತ ಅನ್ಕೊಂಡ್ಬಿಟ್ಟೆ. ಅವ್ನು ಸಿಕ್ಕೇ ಬಿದ್ದ, ಆಮೇಲೆ ನಮ್ಮನ್ನೆಲ್ಲ ಜಲ್ಲಿ ಸಿಕ್ಕೇ ಬಿಡಿಸ್ತಾನು ಅಂತ ಅನ್ಕೊಂಡ್ಬಿಟ್ಟೆ. ರಾಮು ಹೋಗಿರೋದು ಯಾರು ಹೇಳು? ಪ್ರಭಾಕರ ಹೋಗಿರೋದು. ಹಂಗೆಲ್ಲ ಸಿಕ್ಕೇ ಬಿಡಲ್ಲ, ಸುಮ್ಕಿರು. ರಾಮಗುಂಡ ಪ್ರಭಾಕರ ಹಿಡ್ಕೊಂಡು ಅವನ ಕೋಳಿನ. ಬಾಬಾ ಒಳ್ಳೆ ಕೋಳಿಗಳು ನೋಡ್ಬಿಟ್ಟು ಅವ್ನು ಬರ್ತಾನೆ. ಇವತ್ತು ಹೋಗ್ಬಿಟ್ಟು ಲೋಕಣಂಗೆ ಕರೆಸಿ ಸಾರು ಮಾಡ್ಕೊಂಡು ಉಂಬದೆ. ಇವತ್ತು ಕೋಳಿನ ಬಡೋದು ಬಾಯಿಗೆ ಹಾಕೊಂಬದೆಯ. ಏ ರಾಮಗುಂಡ ಪ್ರಭಾಕರ ಅವಾಗೆ ಕೋಳಿನ ಕೈಗೆ ಹಿಡ್ಕೊಂಡ್ಬಿಟ್ಟವನಪ್ಪ. 3 ಸರಿಯಾದ ಹೊಡೆದವನು ಕೋಳಿನ. ಯಾರೋ ಹುಡುಗರು ಅಲ್ಲೆಲ್ಲ ತೆಂಗ್ ನೋಡ್ತಿದ್ದಂಗೆ ಅವ್ರೆ. ಏನೋ ಮಾಡ್ತಾ ಇದಾರೆ ಇವರೆಲ್ಲ, ಬಕ್ಕಂಡೆಲ್ಲ ಏನೋ ನೋಡ್ತಿದ್ದಂಗೆ ಅವ್ರೆ. ಸರಿ ನಡೀರ ಹೋಗೋಣ. ಪ್ರಭಾಕರ ಬತ್ತು, ನಡ್ರಿ ಹೋಗೋಣ ನಾವು. ಏನ್ರಲ್ಲ ಹುಡುಗ್ರ ಇಲ್ಲೇನೋ ಮಾಡ್ತಿದ್ರ? ಆಗಿಂದ ಯಾತ ಬಗ್ ಬೇರೆ ತೆಂಗ್ ನೋಡ್ತಿದ್ರಿ? ಏನು ಇಲ್ಲ ಕಾಣೋ ಭೀಮಣ್ಣ, ಸುಮ್ಮನೆ ಕುತ್ಕೊಂಡು ಮಾತಾಡ್ತಿದ್ವಿ, ಎದ್ದು ಬಂದಿದ್ದೀವಿ ಅಷ್ಟೇ. ನೀವು ಮೂವರು ಕಲ್ತ್ಕೊಂಡು ಸುಮ್ಮನೆ ಬಗ್ ನೋಡಿ ಎದ್ದು ಬರೋ ಮಕ್ಕಳೇ ಅಲ್ವಲ್ಲ. ನನ್ಗೆ ಯಾಕೋ ಎಲ್ಲೋ ಡೌಟ್ ಹೊಡಿತಾ ಇತ್ತಲ್ಲ. ಸುಮ್ಕಿರು ಭೀಮಣ್ಣು, ನಾವೇನಂತ ತೆಪ್ಪು ಮಾಡಿದ್ದೀವಿ? ನಾವು ಸುಮ್ಮನೆ ಕುತ್ಕೊಂಡು ಮಾತಾಡ್ಕೊಂಡು ಎದ್ದು ಬಂದಿದ್ದೀವಿ ಅಷ್ಟೇ. ನೋಡಿ, ನಾವೇನ ಮಾಡಿದ್ರೆ ನಮ್ಮ ತಾಗ ಏನಾದ್ರು ಇರಬೇಕಿತ್ತಲ್ಲ. ಹೋಗಿ ಕುತ್ಕೊಂಡು ಅಲ್ಲಿ ಜಾಗ ಇತ್ತು, ಮಾತಾಡ್ಕೊಂಡು ಬಂದ್ವಿ ತಗಷ್ಟೇ. ಸರಿ ಆಯ್ತು, ಏನೋ ಮಾಡ್ರಪ್ಪ, ನಾನು ಹೋಗ್ತೀನಿ. ಲೇ ರಾಮು ಗುಂಡ, ನನ್ಗೆ ಯಾಕೋ ಭಯವಾಗ್ತಾ ಇತ್ಕಂಡ್ಲ. ಈ ಭೀಮಣ್ಣ ಏನಾದರೂ ಹೋಗ ವಜ್ಜಿಗೆ ಯಾವಾಗ ಹೇಳ್ಬಿಟ್ರೆ ನಾವೇನ್ಲ ಮಾಡೋದು? ಆಮೇಲೆ ಸಿಕ್ಕೆ ಬಿದ್ದುಬಿಡ್ತೀವಿ ನಾವು ಬೋಸಾಡ್ರು. ಲೇ ಬರ್ತಾ ನಡ್ರ ಸುಮ್ಮನೆ. ಪ್ರಭಾಕರ ಬರ್ತಾನೆ ಕೋಳಿ ಹಿಡ್ಕೊಂಡು ಸುಮ್ಮ ಕೊಯ್ಕೊಂಡು ಉಮ್ಮನ. ಅದು ನೋಡಿ ಯೋಚನೆ ಮಾಡ್ತಿದ್ರೆ ಏನು ಕೆಲಸ ಆಗ್ತವೇನು? ನೋಡ್ರಿ ಹೋಗೋಣ, ಲೋಕನಿಗೆ ಫೋನ್ ಮಾಡಿ ನಡಿ ಫಸ್ಟ್ ಹೋಗೋಣ. ಆ ಪ್ರಭಾಕರಿಗೆ ಎಲ್ಲರೂ ಮುಚ್ಚಕ್ಕಿಡೋಣ ಕೋಳಿನ. ರಮಣ ನೋಡು, ಕೋಳಿ ಸರಿಯಾಗಿದ್ದಾವೆ ಹಿಡ್ದಿದ್ದೀನಿ. ನಿನ್ಗೋಸ್ಕರ ಕಣೋ ರಮಣ, ನಾನು ಕೋಳಿ ಹಿಡ್ದಿರೋದು. ಬೇಷ್ ಪ್ರಭಾಕರ, ಬೇಷ್. ನಿನ್ನ ಈ ಪರಾಕ್ರಮವನ್ನು ನಾನು ಎಂದೆಂದಿಗೂ ಮರೆಯಲಾರೆ ಪ್ರಭಾಕರ, ಎಂದೆಂದಿಗೂ ಮರೆಯಲಾರೆ. ನಿನ್ನ ಈ ಸಾಹಸವನ್ನು, ನಾನು ಹೇಳಿರುವಂಥ ಒಂದು ಮಾತಿಗೆ ನೀನು ಕೋಳಿ ಹಿಡ್ಕೊಂಡು ಕೊಟ್ಟಿದೆಯಲ್ಲ, ಇದನ್ನು ಯಾವತ್ತೂ ನನ್ನ ಕಿಡ್ನಿ ಒಳಗೆ ಇಟ್ಕೊಂಡಿರ್ತೀನಿ, ಯಾವತ್ತೂ ಮರೆಯಲ್ಲ. ನಿನಗೇನ ಕಷ್ಟ ಬಂದರೆ ನಿಮ್ಮ ಅಣ್ಣ ಅಂದ್ಕೊಂಡು ಈ ರಾಮಣ್ಣನ ತಗ್ಬಾ. ನಿಂದೆಲ್ಲ ಕಷ್ಟಗಳನ್ನು ನಾನು ನೋಡ್ಕೊಳ್ತೀನಿ. ನಿನ್ಮೇಲೆ ನಿನಗೇನೇ ಕಷ್ಟ ಇದ್ದರೂ ನಾನು ನಿನ್ನ ಬೆನ್ನಿಂದೇ ಇರ್ತೀನಿ ಪ್ರಭಾಕರ, ಮರೆಯಬೇಡ. ಆಯಿತು ರಾಮಣ್ಣ, ನೀನು ಹೇಳಿದೆ ಅಂದಮೇಲೆ ಇನ್ಮೇಲೆ ಊರೇ ನಂದು ಕಾಣೋಣ. ಇನ್ಮೇಲೆ ನನ್ನ ಅಬ್ರ ನೋಡೋಣ ಊರಲ್ಲಿ. ನೀನು ನನ್ನ ಜೊತೆಗಿದೀಯ ಅಂತ ನನಗೆಷ್ಟೋ ಹುಮ್ಮಸ್ ಬಂದಂಗೆ ಆಯ್ತಣ್ಣ. ನಮ್ಮಂಥ ಯುವಕರಿಗೆ ಈ ಥರ ಮಾತಾಡಿ ಒಂದು ಸ್ಫೂರ್ತಿದಾಯಕವಾಗಿ ನಿಂತಿದ್ದೀರ ಕಣಣ್ಣ ನೀವು. ನಮ್ಮಂಥ ಯುವಕರು ಯಾವತ್ತೂ ನಿಮ್ಮನ್ನು ಮರೆಯೋದಿಲ್ಲ ಕಣಣ್ಣ, ಮರೆಯಲ್ಲ. ನಮ್ಮಂಥ ಯುವಕರಿಗೆ ನೀವು ಅದೆಷ್ಟು ಸಪೋರ್ಟ್ ಮಾಡ್ತೀರಂದರೆ ನಮ್ಮೆಲ್ಲ ಯುವಕರಿಗೂ ನೀವೇ ಕಣಣ್ಣ ನಾಯಕರು. ಸುಂಕರು ಪ್ರಭಾಕರ, ಆಮೇಲೆ ರಾಮಣ್ಣ ಜೊತೆಗೆ ಸಪೋರ್ಟಾಗಿ ನಿಂತವನ ಅಂತ ಹೇಳ್ಬಿಟ್ಟು ನೀನು ಆಮೇಲೆ ಮಾಡಬಾರ್ದು ಮಾಡಿ ಆ ಊರಾಗಿ. ರಾಮಣ್ಣ ಹೇಳಿದ್ದು ಯಾವುದನ್ನ ಒಳ್ಳೆ ಕೆಲಸ ಕಾರ್ಯಕ್ಕೆ ಜೊತೆಗಿರ್ತೀನಿ ಅಂತ. ಆಮೇಲೆ ಅಬ್ರ ನೋಡಂತ ಬೇರೆ ಹೇಳಿದ್ಯಾ ಊರಲ್ಲಿ. ಅದೇನು ಮಾಡ್ತೀಯ ನಾವು ನೋಡ್ತೀವಿ ಮುಂದಿನ ದಿನಗಳಲ್ಲಿ ಯಾವ ಥರ ಅಬ್ರ ಇರ್ತೀಯ ಊರಾಗೆ ಅಂತ. ಸರಿ ನಡ್ರೋ ಸಾಕಲೇ. ಪ್ರಭಾಕರ, ನಮ್ಮದು ಮಾಮೂಲು ಜಾಗ ಕೋಳಿ ಸಾರು ಮಾಡ್ಕೊಂಬ ಜಾಗ ಐತಲ್ಲ, ಆ ಜಾಗಕ್ಕೆ ತಾಂಡೋಗಲ್ಲಿ ಕೋಳಿ ಹಿಡ್ಕೊಂಡು ಕಟ್ಟಾಕ್ಲಾ. ಬರ್ತೀವಿ ಈಗ. ಲೋಕನಾಗ ಫೋನ್ ಮಾಡ್ಕೊಂಡು ಇದಕ್ಕೆಲ್ಲ ಏನೇನು ಸಾರು ಮಾಡೋದಕ್ಕೆಲ್ಲ ಸಾಂಬಾರು ಪದಾರ್ಥಗಳು ಬೇಕು ಅವನ್ನೆಲ್ಲ ತಗೊಂಡು ಒಟ್ಟು ತಪ್ಪಲೆ ಗಿಪ್ಲೆ ಎಲ್ಲೆಲ್ಲ ಜೋಡಿಸ್ಕೊಂಡು ನಾವು ಬರ್ತೀವಿ. ನಡಿ ಲೋಕನಾಗ ಕರ್ಕೊಂಡು ಅಲ್ಲೇವರೆಗೂ ಅಲ್ಲೇ ಕುಂತ್ಕೊಂಡಿರು ನಾವು ಬರೋವರೆಗೂ. ಸರಿ ಕಾಣ ಆಯಿತು. ನಾನು ಮಾಮೂಲು ಜಾಗಕ್ಕೆ ಹೋಗಿರ್ತೀನಿ, ನೀವು ಬಿರಿನೇ ಬರ್ರಿ. ಆಮೇಲೆ ಕೋಳಿ ಎತ್ತನ ತಪ್ಪಿಸ್ಕೊಂಡು ಅದೇ ಹೋಗ್ತವೆ. ಕಟ್ಟಾಕಿರೋ ಎಷ್ಟೇ ತಿಳ್ಕೊಂಡ್ರು ನಿಲ್ಲಲ್ಲ. ಆಮೇಲೆ ಅಲ್ಲಿ ಕಟ್ಟೋಕ್ಕೂ ಬರೋಕ್ಕಾಗಲ್ಲ. ನಾಯಿಗಳು ನರಿಗಳು ಕಾಟ ಅಲ್ಲಿ. ಆಮೇಲೆ ಕೋಳಿನ ಹಿಡ್ಕೊಂಡು ಹೋಗ್ಬಿಡ್ತವೆ. ಅದಕ್ಕೆ ನೀವು ರಪ್ನ ಅದೇನಂತ ತಗೊಂಡು ಲೋಕಣ ಎಲ್ಲದಂತ ತಿಳ್ಕೊಂಡು ಕರ್ಕೊಂಡು ನೀವು ಅರ್ಜೆಂಟ್ ಬರ್ರಿ. ನಾನು ಹೋಗಿರ್ತೀನಿ ಆ ಜಾಗಕ್ಕೆ. ಸರಿ ಕಂಡ್ಲ ಪ್ರಭಾಕರ, ನಡಿ ನಾವು ಬರ್ತೀವಿ ಬಿರಿನೇ. ಬರತಾ ಲೋಕಣಕ್ಕೆ ಫೋನ್ ಮಾಡೋ ಬರಲಿ. ಇನ್ನೇನು ಪ್ರಭಾಕರ ಭೇಟಿ ಆಡ್ಬಿಟ್ಟವನೇ, ಬಿರಿನೇ ಬರಲಿ, ಫೋನ್ ಮಾಡು. ಸರಿ ಯಾಕೆ ಓಟು ಇಲ್ಲಿ ನಿಂತ್ಕೊಂಡು ಲೇಟ್ ಮಾಡೋದು? ಅಲ್ಲಿ ರೋಡ್ನಾಗ ಹೋಗಿ ಫೋನ್ ಮಾಡೋಣ, ಬರ್ರಿ ಬಿರಿನೇ ಹೋಗೋಣ. ರೋಡ್ನಾಗ ಹೋಗಿ ಫೋನ್ ಮಾಡಿದ ಲೋಕಣ ಬರ್ತಾನೆ. ಫೋನ್ ಮಾಡಪ್ಪ, ಬರ್ತಾ ಬೇಗ ಲೋಕಣಗೆ. ಲೋಕಣ ಎಲ್ಲಿದೆಯಪ್ಪೋ? ಬಾ, ನಾವು ಎಲ್ಲ ಕೋಳಿ ಹಿಡಿದಿದ್ದೀವಪ್ಪೋ. ಪ್ರಭಾಕರ್ ಎಲ್ಲ ಕೋಳಿ ಹಿಡಿದು ಎಲ್ಲ ತಗೊಂಡೋಗೇನೆ. ನಾವು ಎಲ್ಲಿ ಸಾರು ಮಾಡ್ಕೊಂತೀವ ಜಾಗಕ್ಕೆಲ್ಲ ತಲುಪಿಸ್ಬಿಟ್ಟಿದ್ದೀವಿ. ನೀನು ಬಂದು ಇವಾಗ ಎಲ್ಲ ನಮ್ಮ ಜೊತೆ ಸಾರು ಮಾಡೋದು ಅಷ್ಟೇ ಇರೋದು. ಅದೇ ಏನೇನು ಸಾಂಬಾರು ಪದಾರ್ಥಕ್ಕೆಲ್ಲ ಬೇಕಾಗುತ್ತೋ ಅದೆಲ್ಲ ನಿಮ್ಮದೇ ಅಂತ ರಾಮು ಹೇಳ್ತಿದ್ದ. ಆ ತಪ್ಪಲೆಲ್ಲ ಎಲ್ಲಿದಾವನು? ಆ ತಪ್ಪಲೆಗಳಿಗೂ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಬೇಕು. ಅದಕ್ಕೆ ಬಿರಿಯಾನಿ ಹಬ್ಬ. ಅದೆಲ್ಲ ಕುಮಾರಣ್ಣನಿಂದ ಹೋಗಿ ಎಲ್ಲ ನಾವು ಅದು ಚಿಕನ್ ಮಸಾಲ, ಅವೆಲ್ಲ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅವೆಲ್ಲ ತಗೋಬೇಕು. ಎಣ್ಣಿಲ್ಲ ಯಾತಿಲ್ಲ ಬಿರಿಯಾನಿ ಹಬ್ಬ. ನೀನು ಲೇಟ್ ಮಾಡಬೇಡ. ರಾಮು ಕೊಡ್ಬೇಕಾ? ಕೊಡ್ತೀನಿ ನೋಡೋಣ. ಏನು ಲೋಕಣಯ್ಯ ಎಲ್ಲಿದೆಯಾ ಬಿರಿಯಾನಿ ಹಬ್ಬ? ನಮ್ಮ ಮಾಮೂಲು ಜಾಗಕ್ಕೆ ಅವಾಗೆಲ್ಲ ಕಳಿಸ್ಬಿಟ್ಟಿದ್ದೀವಿ.
ಕೋಳಿ ಎಲ್ಲ ಹೋಗೈತೆ, ಇನ್ನೇನು ತಪ್ಪಲೆ ಎಲ್ಲ ಸಾಂಬಾರು ಪದಾರ್ಥಗಳು ತಗೊಂಡೋಗ್ಬೇಕಷ್ಟೇ, ಇನ್ನೇನಿಲ್ಲ. ನಿಮ್ಮ ಬಿರಿನೇ ಬಂದರೆ ಎಲ್ಲ ತಗೊಂಡೋಗೋದನ್ನೇ. ಎಲ್ಲಿದೆಯಾ? ಬೇಗ ಬಾ. ಹಾಂ ಹಾಂ ಹಾಂ, ಸರಿ ಸರಿ ಆಯಿತು, ನೋಡೋಣ ಬಾ. ನಿನಗೆ ಬಾ, ನಾವೆಲ್ಲ ಕೋಳಿ ಹಿಡ್ದಿದ್ವಿ. ನಿನಗೆ ಇನ್ನು ಮಿಕ್ಕಿದ್ದು ಬೇರೆದೆಲ್ಲ ಸಾಂಬಾರು ಪದಾರ್ಥಗಳು ತಗೊಂಬಕ್ಕಾಗಲ್ಲೇ. ತಪ್ಪಲೆಲ್ಲ ಅಲ್ಲೇ ಐತಲ್ಲ, ಅಲ್ಲೆಲ್ಲ ತಪ್ಪಲೆ ತಗೊಂಡೋಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಲೆ ಮೇಲೆ ಇಕ್ಕೋದೇನೆ. ನೀನು ಬರಬೇಕಲ್ಲ ಒಲೆ ಮೇಲೆ ಇಕ್ಕಕ್ಕೆ. ನಮ್ಗೆಲ್ಲ ಸಾರು ಮಾಡಕ್ಕೆ ಬರ್ತೈತಿ, ಅದ್ರಾಗೂ ನಿನ್ನಂಗೆ ಸಾರು ಮಾಡಕ್ಕೆ ನಮ್ಗೆಲ್ಲ ಬರ್ತೈತಪ್ಪ. ಅದಕ್ಕೆ ಅರ್ಜೆಂಟ್ ಬಾ. ಹ್ಞೂ ಸರಿ ಇಡೋಣ. ಹ್ಞೂ ಏನಂತಪ್ಪ ರಾಮು? ಲೋಕಣ ಏನು ಹೇಳ್ದ ಫೋನ್ನಾಗೆ? ಅದೇ ಗೊತ್ತಾ, ಲೋಕಣ ನೋಡು ನನಗೆ ಹೇಳ್ತಾ ಇದ್ದಾನೆ, ಆ ಕುಮಾರಣ್ಣನ ಅಂಗಡಿಗೆ ಎಲ್ಲ ಸಾಂಬಾರು ಪದಾರ್ಥಗಳು ತಕ 100 ರೂಪಾಯಿ ಕೊಟ್ಟು ಅಂತ. ನಾನು 100 ರೂಪಾಯಿ ಕೊಟ್ಟೇನೆ, ನಾನು ಆ ಸಾಂಬಾರು ಪದಾರ್ಥಗಳೆಲ್ಲ ತಗೊಂಡೇನೆ. ಎಂತ ಆಗ್ಬೋದು ಅಂತ ನೋಡು ಲೋಕಣ. ಸರಿ ಸರಿ, ಮತ್ತೆ ಇವಾಗ ಏನು ಮಾಡಬೇಕು? ಲೋಕಣ ಬತ್ತ ಅಂತ ತಗೊಂತ ಅಂತ ಇಲ್ವಂತ? ಬರ್ತಾರೆ, ತಗೊಂತಾರೆ. ಸುಮ್ಮನೆ ನನ್ಗೆ ಹಂಗೆ ಹೇಳ್ತಾನೆ ಅವಣ್ಣಯ್ಯ ಅಷ್ಟೇ. ಅವಣ್ಣಯ್ಯ ಹಂಗೆಲ್ಲ ಮಾಡಲ್ಲಪ್ಪು. ಬಂದೆಲ್ಲ ತಗೊಂಬತ್ತೆ. ಲೋಕಣೆ ಬಂದು ಸಾಂಬಾರು ಪದಾರ್ಥಗಳೆಲ್ಲ ತಾಳೋವರೆಗೂ ನಮ್ಮ ವೀಕ್ಷಕರೆಲ್ಲರೂ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಕೊಡಿ. ಹಾಗೆಯೇ ಫೇಸ್ಬುಕ್ ಪೇಜಲ್ಲಿ ಹಳ್ಳಿ ಜಾನರು ಚಾನಲ್ನ ಫಾಲೋ ಕೊಡಿ. ಹಾಗೆ ಯೂಟ್ಯೂಬಲ್ಲಿ ಕೂಡ ಹಳ್ಳಿ ಜಾನರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಹಳ್ಳಿ ಪ್ರತಿಭೆನ ಬೆಳೆಸಿ ಹಾರೈಸಿ.